ರಾಮ್ ಈ ಬಟ್ಟೆ ಒಳಗೆ ಎಷ್ಟು ಸಖತ್ ಕಾಣತ್ತಿ ಗೊತ್ತ ನೀನು. ಹೌದಾ? ಮತ್ತೆ ಇಷ್ಟು ದಿನ ಹಾಕೊಂಡಿದ್ರ ಬಿ ಒಳಗೆ ಅದ್ರಾಗೂ ಚಂದ ಕಾಣ್ತಿದ್ದಿ. ಬಟ್ ಇದು ಫಾರ್ಮಲ್ ಸೂಟ್ ನಿಂಗೆ ಮಸ್ತ್ ಸೂಟ್ ಆಗಿದೆ. ಹ್ಯಾಂಡ್ಸಮ್ ಕಾಣತ್ತಿ ಗೊತ್ತಾ. ಓ, ಏನು ಮೇಡಮ್ ಅವ್ರಿಗೆ ಮತ್ತೆ ನಮ್ಮ ಮೇಲೆ ಪ್ರೀತಿ ಹುಟ್ಟುತ್ತಾ ಇದೆ? ಮತ್ತೆ ಯಾಕೆ ಹುಟ್ಬೇಕು, ಸದಾ ಇರ್ತದೆ ಅದು ಪ್ರೀತಿ. ಏನೋ ಇವತ್ತು ಕ್ಯೂಟ್ ಆಗಿ ಕಾಣತ್ತಿ ನೀನು, ಅದಕ್ಕೆ ಹೇಳ್ಬೇಕನ್ನಿಸ್ತಾ ಹೇಳಿದೆ. ನೀನು ಚೆನ್ನಾಗಿ ಕಾಣತಿಲೇ ನನ್ನ ಬಂಗಾರಿ. ದೀಪು ಹೇಳ ಮಂಗ್ಯ ಸೂರು. ಲೇ, ಗಂಡನಿಗೆ ಎರಡು ಮಂಗ್ಯ ಅಂತಾರ. ಓಕೆ ಸಾರಿ ಕೋತಿ. ಹೋಗ್ಲೆಪ್ಪ, ನಾನಂತೂ ಚಂದ ಪ್ರೀತಿ ಅಂತ ನೀನು ಜೊತೆ ಮಾತಾಡಕ್ ಬಂದ್ರೆ ಹಿಂಗೆ ಮೂಡ್ ಆಫ್ ಮಾಡ್ತೀನಿ ನೋಡು ನನಗೆ. ಓಕೆ ಸಾರಿ ಪ್ರೇಮ್, ಈ ಹೊಲಕ್ಕೆ ಬಂದಾಗೊಮ್ಮೆ ನೀ ಪ್ರಪೋಸ್ ಮಾಡಿದ್ದೆ ನೆನಪ ಬರ್ತೈತೆ ನೋಡಿ ನನಗರ. ನನಗೂ ಸೇಮ್ ಫೀಲಿಂಗ್ ನೋಡ್ಲಿ. ಈ ಹೊಲಕ್ಕೆ ಒಳಗೆ ಎಷ್ಟೆಲ್ಲ ಮೆಮೊರೀಸ್ ಅದವಲ್ಲ. ನಾನು ಫಸ್ಟ್ ಟೈಮ್ ನಾನು ನಿನಗೆ ಪ್ರಪೋಸ್ ಮಾಡಿದ್ದು, ನೀ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು, ಅಲ್ಲಿಂದ ನಮ್ಮ ಪ್ರೀತಿ ಶುರುವಾಯಿತು. ಪ್ರೀತಿಂತ ಎಂಗೇಜ್ಮೆಂಟ್ ಆಯ್ತು, ಮದ್ವೆ ಆಯ್ತು. ಒಂಥರ ಈ ಹೊಲನ ಕಾರಣ ನಮ್ಮ ಪ್ರೀತಿ ಹುಟ್ಟೋಕ್ಕೂ ಮತ್ತು ನಾವು ಜೊತೆಯಾಗಿರೋಕ್ಕೂ. ಎಲ್ಲ ಅನ್ಎಕ್ಸೆಪ್ಟೆಡ್ ಅಲ್ಲ. ಅವಾಗ ಅನ್ಕೊಂಡೇ ಇರಲಿಲ್ಲ ಹಿಂಗೆಲ್ಲ ಆಗ್ತೈತಿ ಅಂತೇಳಿ. ಮರೆಯೋಕ್ಕಾಗಲಾರ್ದಂಥ ನೆನಪುಗಳು. ಅನ್ನಂಗ್ ಬೇ, ನಾವು ನಾಳೆ ಊರಿಗೆ ಹೋಗ್ತೀವಿ. ಯಾಕವಾ ಜಡಿದನ್ನ ಯಾಕೆ ಇನ್ನೊಂದು ದಿನ ಇರ್ಬೇಕಿಲ್ಲ? ಇಲ್ಲಿ ಬೇ, ಬಂದ ಭಾಳ ದಿನ ಆಯ್ತು. ನಾವು ಮತ್ತು ಅತ್ತಿಯವರು ಫೋನ್ ಮಾಡಿದ್ರು. ಮತ್ತು ಮಾವರ್ಗೆ ಕಾಕರ್ಗೆ ಭಾಳ ಕೆಲಸ ಆಯ್ತಂತೆ ಆಫೀಸ್ ಒಳಗೆ. ಇಬ್ಬರು ಅದರ ಪಾಪ ಎಷ್ಟೊಂದು ನೋಡ್ಕೋಬೇಕು. ಅದಕ್ಕೆ ಅವ್ರು ನಿಮ್ಮ ಮಾವರ್ಗೆ ಭಾಳ ಹೆವಿ ಆಗಿದ್ವ ಕೆಲಸ. ಬರ್ತೀರ ನೋಡು, ಆದ್ರೆ ಬರ್ರಿ, ಇಲ್ಲಂದ್ರೆ ಇನ್ನೊಂದು ಅದನ್ನ ಬಿಟ್ಕೊಂಬರ್ರಿ ಅಂತಂದ್ರೆ ಪಾಪ ಇಷ್ಟೆಲ್ಲ ಹೇಳ್ಯಾರ ಅವರು. ಮತ್ತು ನಾವು ಇರೋ ಸುಮ್ಮನೆ ಇರೋದು ತಪ್ಪಾಗ್ತೈತಿ. ಪಾಪ ಅವ್ರಿಗೆ ಅಷ್ಟು ತ್ರಾಸ ಆಗದಂದ್ರೆ ನಾವು ಯಾಕೆ ಇರೋಣ, ಹೋಗ್ತೀವಿ ತಗೋಬೇ. ಓ ಹೌದು, ನೀವು ಅತ್ತಿಯವ್ರು ಫೋನ್ ಮಾಡಿ ಯಾವಾಗ ಫೋನ್ ಮಾಡಿದ್ರೆ? ನಿನ್ನೆ ರಾತ್ರಿನ ಫೋನ್ ಮಾಡಿದ್ರು ಬೇ ಅವ್ರು. ನಾನು ರಾತ್ರಿ ಹೇಳೋದು ಮರ್ತೇನೆ ಹಿಂಗೆ. ಮತ್ತು ಬೆಳಗ್ಗೆ ಹೇಳ್ಬೇಕಂದ್ರೆ ಟೈಮ್ ಸಿಗಲಿಲ್ಲ ಪೂಜೆ ಗದ್ದಲದೊಳಗೆ. ಅದಕ್ಕೆ ಹೀಗೆ ಹೇಳತ್ತೀನಿ. ನಾವು ನಾಳೆ ಬೆಳಗ್ಗೆ ಹೋಗ್ಬಿಡ್ತೀವಿ. ಪಾಪ ಅವ್ರು ಎಷ್ಟು ದಿನ ಬಿಟ್ಟಿದ್ದ ದೊಡ್ಡ ಮಾತು. ಎಷ್ಟು ದಿನ ಆಯ್ತು ನೀವು ಬಂದೆ, ಸುಮ್ಮನೆ ಅದಾರ ಅವ್ರಿಗೆ ತ್ರಾಸ ಆಗತ್ತೆ. ನನಗೆ ಹೋಗಿ ಬರ್ರಿ. ಪಾಪ ಇಷ್ಟು ವರ್ಷನೂ ಕೆಲಸ ಮಾಡ್ಯಾರ, ಈಗ ಕೆಲಸ ಮಾಡೋದಂದ್ರೆ ಏನು ಮತ್ತು ಜಾಸ್ತಿ ಆಗ್ತೈತೆ ಅವ್ರಿಗೆ. ಸರಿ ತಗೋರಿ, ನೀವು ಹೋಗಿ ಬರ್ರಿ. ಅತ್ತಿಯವ್ರ ನಿಮ್ಗೇನು ಬೇಜಾರಿಲ್ಲಲ್ರಿ? ಮತ್ತೆ ಜಲ್ದಿ ಹೊಂಟೇವೆ ಅಂತೇಳಿ? ಅಯ್ಯೋ ಜಲ್ದಿ ಏನಾಯ್ತಪ್ಪ, ಪಾಪ ನೀವು ಎಷ್ಟು ದಿನ ಇದ್ದಿದ್ದ ದೊಡ್ಡ ಮಾತು. ಹಂಗಾದ್ರೆ ನೀವು ಹೋಗ್ತೀರೇನಪ್ಪ ಸೂರಜ್ ಪ್ರೇಮ? ಹ್ಞೂ ರೀ ಅತ್ತಿಯವ್ರು, ಹೋಗ್ತೀವಿ ನಾವು. ಮತ್ತು ಡ್ಯಾಡಿಗೆ ಹೆವಿ ಕೆಲಸ ಆಗೈತಲ್ಲ ಅದಕ್ಕೆ. ನಾಳೆ ಒಮ್ಮೆಕ್ಲೆ ಎಲ್ಲರೂ ಹೋಗ್ಬಿಡ್ತೀರಿ ಅತ್ತಿಯವ್ರು. ಅಯ್ಯೋ, 2 ದಿನ ಮುಂಚೆನೆ ಹೇಳ್ಬೇಕಿಲ್ಲಪ್ಪ ಹಿಂಗೆ ಹೋಗ್ತೀರಂತೇಳಿ. ಚಕ್ಲಿ ನಿಪ್ಪಟ್ಟ ಮಾಡ್ತಿದ್ದೆ ನಾನು, ತೊಗೊಂಡು ಹೋಗ್ತಿದ್ರಿ. ನೀವರಲ್ಲಿ ಮಾಡಿ ತಿನ್ನಂಗಿಲ್ಲ ಏನಿಲ್ಲ, ನಾನಾರು ಮಾಡಿಕೊಟ್ಟು ಕಳಿಸ್ತಿದ್ದೆ. ಈ ರೀತಿ ತಗೋರಿ ಅತ್ತಿಯವ್ರು, ನಡೀತೈತಿ. ಮತ್ತು ಅಜ್ಜಿನೂ ಫೋನ್ ಮಾಡಿದ್ರು ನಿನ್ನೆ, ಜಲ್ದಿ ಬಾರಪ್ಪ, ಮತ್ತು ನಿಮ್ಮ ಅಪ್ಪ ಒಬ್ಬನ ಒದ್ದಾಡತೈತಿ ಬೆಳಗ್ಗೆಂತ ಸಂಜೆ ಮಠ ಅಂತೇಳಿ. ಅದಕ್ಕೆ ಹೋಗಿ ಬರ್ತೀವ್ರಿ ಈಗ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಕೊಡು ಅಂತ್ರಿ. ತಗೋರಿ. ಹಂಗೆ ಬೇಡ, ನೀವು ಹೋಗ್ರಪ್ಪ, ನೀವು ಹೋಗಿ ಬರ್ರಿ. ನಾನು ನಾಡಿಲ್ಲ ನಾಡದ್ದು ನಾನು ಮಾಡ್ಕೊಂಬರ್ತೀನಂತ. ಐ ನೀ ಬರ್ತೀವಿ ನಮ್ಮ ಮನೆಗೆ? ಒಂದು 4 ದಿನ ಇದ್ದ ಹೋಗ್ಬೇಕು ನೋಡಿ ನೀನು. ಇಲ್ವಾ, ಮತ್ತು ನಾ ಬಂದಿದ್ದೆ ನಿಮ್ಮ ಅಪ್ಪಗೆ ಯಾರು ನೋಡೋರು ಇಲ್ಲಿ? ಅವ್ರು ಊಟಕ್ಕೆ ಮಾಡ್ಕೊಡೋ ಯಾರು? ಬೆಳಗ್ಗೆ ಬಂದು ಸಂಜೆಗೆ ಹೋಗ್ಬಿಡ್ತೀನಿ. ಎಲ್ಲರೂ ಬರ್ರಿ, 4 ದಿನ ಇದ್ದು ಹೋಗುವಂತ್ರಿ. ನೋಡೋಣ ತಗೋ. ಮತ್ತು ಮುಂದೆ ನಾನು ಸ್ವಲ್ಪ ಏನಾರು ಮಾಡ್ಕೊಂಬರ್ತೀನಿ ತಗೋವ ತ್ರಿವೇಣಿ. ಏನು ಮಾಡಿ ಕಟ್ಟಕ್ಕಾಗಲಿಲ್ಲ ನೋಡೋದು. ಈ ಮೊದಲಾರ ಹೇಳಿದ್ರೆ ಏನಾರ ಮಾಡಿಸಿದೆ ನಾನು. ಇರ್ಲಿ ತಗೋಬಿ. ಎಷ್ಟು ಚಂದ ನೋಡ, ಮಕ್ಕಳ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಾಯಿ ನೀ ಹಿಂಗೆ ಅದು ಮಾಡ್ಕೊಡ್ಬೇಕಾಗಿತ್ತು, ಇದು ಮಾಡ್ಕೊಡ್ಬೇಕಾಗಿತ್ತು, ಹೇಳೇ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮಾತಾಡಕ್ಕೆ. ಯಾಕೆ ಹೇಳ್ತಾ ಅಂತಿ? ನಾವು ನಿಮ್ಮ ಮಕ್ಕಳಲ್ಲೇನ್ರಿ? ನಾವು ನಿಮ್ಮ ಮಗಳಿದ್ದಂಗೆ ರೀ. ಹೌದವ್ವ, ನೀವು ನನ್ನ ಮಕ್ಕಳು ಇದ್ದಂಗೆ. ನನಗೆ ಹೆಣ್ಣಿಲ್ಲ ಅನ್ನೋ ಕೊರತೆನ ನೀವು ನೀಗಿಸ್ಬಿಟ್ರಲ್ಲ, ಅಷ್ಟು ಸಾಕು ನನಗೆ. ನಾವು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವ್ರಿ. ಅಯ್ಯೋ ಲಲಿತಾ ಆಂಟಿ, ನೀವು ಯಾಕೆ ಚಿಂತೆ ಮಾಡ್ತೀರಿ? ಅವ್ರ ಹತ್ರ ಗಂಡನ ಮನೆಗೆ ಹೋಗೋರೆ, ನಾನು ಅದಿನಲ್ರಿ. ನಿಮ್ಗೆ ಏನು ಬೇಕು ಏನು ಎಲ್ಲ ಮಾಡ್ತೀನಿ ಸರಿ, ನಾನು ತಿಂತಾ ಇರ್ತೀನಿ. ನೋಡೋದಕ್ಕ ನಿನ್ನ ಮಗಳು ಇಲ್ಲೇ ಅದಾಳ, ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ ನೀವೇ ತಿನ್ನಿಸ್ಬೇಕಂತ ನೋಡಿಕಿಗೆ. ನೀ ಡೈಲಿ ನಮ್ಮ ಮನೆಗೆ ಬಂದ್ಬಿಡ್ವಾ, ನಿಂಗೆ ಏನೇನು ಬೇಕು ಎಲ್ಲ ಮಾಡ್ಕೊಡ್ತೀನಿ ನಾನು. ಅಷ್ಟು ಮಾಡಿ ಪುಣ್ಯ ಕಟ್ಕೋವ. ಈಗಿನ ದಿಸಾನು ನೋಡಿ ನೋಡಿ ಕೇಳಿ ಸಾಕಾಗ್ಬಿಟ್ಟೈತೆ ನನಗೆ. ಅದು ಮಾಡ್ಕೊಡು ಇದು ಮಾಡ್ಕೊಡು, ಅದು ಬೇಡ ಇದು ಬೇಡ, ಯವ್ವ ಸುಡುಗಾಡ್ ಸುಂಟಿ ಒಂದರ ಹೇಳ್ತಾಳ, ಸತ್ತಾರು ಹೇಳ್ತಾಳ. ಒಂದೊಂದು ಸ್ವಲ್ಪ ದಿನ ನಿನ್ ಕಡೆ ಇಟ್ಕೊಂಡ್ಬಿಡಕಿನ್ನ. ಸರಿ ತಗೋರ ಜಯಕ್ಕ, ಕಳಿಸ್ಬಿಟ್ಟು ನಮ್ಮ ಮನೆಗೆ. ಹೆಂಗಿದ್ರು ಶಾಲೆ ಸುಟ್ಟಿ ಅದಾವ ಈಗ. ಬರ್ತೀಯೇನ ಸ್ನೇಹ? ಅಯ್ಯೋ ಆಂಟಿ, ಏನು ಮಹಾ ದೂರ ಐತ್ರಿ ಮನೆ. ಎಡು ಬಿದ್ರೆ ಅಲ್ಲೇ, ಎಡು ಬಿದ್ರೆ ಇಲ್ಲೇ. ಅಯ್ಯ, ನೀ ಚಿಂತೆ ಮಾಡ್ಬಿಡ್ರಿ, ನಾ ಬರ್ತಾನೆ ಇರ್ತೀನಿ. ಆಂಟಿ, ಸ್ನೇಹಾಗ ಅಷ್ಟೇ ಮಾಡ್ಕೊಡ್ತೀರಿ, ನನಗೆ ಮಾಡ್ಕೊಡಂಗಿಲ್ರಿ? ಅಯ್ಯೋ ನೀನು ಬಾರಪ್ಪ. ನೀ ಬೇರೆ ಆಕಿ ಬೇರೆನ? ಅದ ನೀವು ನಂಗೆ ಕರೀಲ್ಲ, ನಾ ಹೇಳ್ದಾಗಷ್ಟ ಕರಿಯಾತೀರಿ. ಹಂಗಲ್ಪ, ಬಾ ನೀನು. ಆತವ, ಶಾಲೆ ಶುರು ಆಗೋ ಮಟ್ಟ ಲಲ್ತಕ್ಕ ನಿನ್ ಬಿಟ್ರೆ ಕೇಳಿಗಿನ್ನವ್ರು. ನಡೀತೈತಿ. ನನಗೂ ಅಷ್ಟೇ ಬೇಕಾಗಿದ್ದಿ. ನನಗರ ಯಾರಾದರೆ ಇರೋದೊಬ್ಬನ ಮಗ ಅದಾನ, ಕೆಲ್ಸಕ್ಕೆ ಹೋಗ್ಬಿಡ್ತಾನ. ಒಮ್ಮೆಗೆ ಬೆಳಗ್ಗೆ ಆದ ಮತ್ತೆ ರಾತ್ರಿ ಬರ್ತಾನೆ. ಗಂಡನು ಕೆಲ್ಸಕ್ಕೆ ಹೋಗ್ತಾನೆ. ಏನೋ ಮತ್ತೆ ಮುಖ ನೋಡು ಬೇಜಾರ ಬಂದ್ಬಿಟ್ಟೈತೆ. ಇವ್ರಾರ ಬಂದ ಸ್ವಲ್ಪ ನನಗೆ ಹೊತ್ತರ ಕಳೀತೈತಿ. ಏನ ಜಯಕ್ಕ, ನಿಮ್ಮ ಅತ್ತಿ ಮಾವ ಇಬ್ರ ಸಪರೇಟ್ ಹೋಗಿ ಕುಂತ ಬಿಟ್ಟಾರಲ್ಲ ಲೈಲಾ ಮಂಜುನಗತ್ತೆ. ಕುಂದ್ರಿ ಬಿಡ್ಲೆ ಪಾಪ.
ಎಷ್ಟು ಚಂದ ಕುಂತಾರ ನೋಡಿ ಇಬ್ರು ಗಂಡ ಹೆಂಡತಿ. ಆದರ್ಶ ದಂಪತಿಗಳು ಮತ್ತೆ ನಿಮ್ಮ ಮಾವ ನೋಡ, ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ ಒಂದ್ ಸ್ವಲ್ಪ ಜಗಳ ಆಡ್ತಾರ ಅನ್ನೋರು ಎಷ್ಟು ಆರಾಮದಾರ ನೋಡ. ಹಂಗ ಅದಂತ್ರ ನಿಜ ಅವ. ನಮ್ಮ ಅತ್ತಿ ಮಾವ ಇದುವರೆಗೂ ಒಂದಿಟ್ಟು ಜಗಳ ಮಾಡಿಲ್ಲ ನೋಡ್ ನಮ್ಮ ಮುಂದೆ. ಮತ್ ನಮಗೂ ಎಲ್ಲ ಮಾಡಕ್ ಬಿಡ್ತಾರ, ನಮಗೂ ಜಗಳ ಮಾಡಕ್ ಬಿಡಂಗಿಲ್ಲ ಅವ್ರು. ಅವ್ರಿಗೆ ಜಗಳ ಅಂತಾನೆ ಆಗ್ ಬರಂಗಿಲ್ಲ. ಯಾವಾಗ್ಲೂ ನಗ್ನಗುತ್ತಾ ಖುಷಿ ಖುಷಿಯಾಗಿರ್ಬೇಕು ಮನ್ಯಾಗ. ಹಂಗ ಇರ್ಬೇಕು ಬಿಡವಾ. ಈಜ್ ಕಿತ್ತಾಡ್ಕೊಂಡು ಇದ್ರೆ ಏನ್ ಚಲೋ ಅನಸ್ತೈತಿ ನೋಡ್ರಿ. ಮೂರು ದಂಪತಿಗಳೇ, ನಿಮ್ಮ ಅಜ್ಜಿ ನಿಮ್ಮ ಅಜ್ಜ ನೋಡಿ ಕಲ್ಕೋರಿ ಹೆಂಗದಾರ ನೋಡವ್ರ ಅಂತೇಳಿ. ಅವ್ರಂಗ ನೀವು ಸುಖವಾಗಿ 100 ವರ್ಷ ಬಾಳ್ಬೇಕ, ಜಗಳ ಆಡ್ಲಾರ್ದಂಗ ಒಟ್ಟ. ಹ್ಞೂನ್ರಿ ಆಂಟಿ, ಹ್ಞೂನ್ರಿ ಆಂಟಿ, ಹ್ಞೂನ್ರಿ ಆಂಟಿ. ಅಷ್ಟು ಜಲ್ದಿ ನಮಗ್ ಮೊಮ್ಮಕ್ಕಳು ಕೊಟ್ಟು ಬಿಡ್ರಪ್ಪ. ನಿಮ್ಮ ಮಕ್ಳು ಕೇಳ್ರಿ, ಅವ್ರು ರೆಡಿ ಅಂದ್ರೆ ನಾವು ರೆಡಿನ ರೀ. ಅವ್ರು ರೆಡಿ ಆಗದಿಲ್ಲ ನೋಡ್ರಿ, ನಮಗೂ ಆಸೆ ಐತ್ರಿ. ಯವ್ವ ರಾಮ ಸೂರು ಪ್ರಿಯಮ ಏನು ಹಿಂಗೆ ಹೇಳತ್ತಿಯಲ್ಲ. ಏ ಹುಡುಗಿಯರ, ಈಗ ಹೇಳ್ತೀನಿ ನಾನು, ನೀವು ಪ್ಲಾನಿಂಗ್ ಏನಾರ ಮಾಡ್ಕೊಂಡ್ ಕುಂತ್ರಿ ಕೆರ ಕಿತ್ತಕೊಂಡ್ ಹೊಡಿತೀನಿ. ಈಗ ಹೇಳ್ತೀನಿ, ಮತ್ತೆ ಆಗೋ ಟೈಮ್ ಒಳಗ ಆದ್ರೆ ಎಲ್ಲ ಚಲೋ. ಈಗ ಹೇಳ್ತೀನಿ, ಪಟ್ ಪಟ್ ಮಾಡ್ಕೊಂಡ್ಬಿಡ್ರಿ ಒಂದಾಡು. ಸರಿ ತಗೋಬೇ, ಅದಕ್ಕೆ ಅದು ಕೆರ ಕಿತ್ತಕೊಂಡ್ ಹೊಡಿತಿ. ನಿಮ್ಮ ಹೇಳೋದು ಕರೆಕ್ಟ್ ಆಯ್ತವಾ? ಈಗೇನು ಹುಡುಗಿಯರ ಪ್ಲಾನಿಂಗ್ ಅಂತ ಮಾಡ್ಕೊಂಡ್ ಕುಂದಿರ್ತಾವ, ಆಮೇಲೆ ಮುಂದೊಂದು ದಿನ ಮಕ್ಕಳು ಆಗಂಗಿಲ್ಲ ಅಂತೇಳಿ ಹೇಳ್ಕೊಂಡ್ ಕುಂದಿರ್ತಾವು. ಆಗೋ ಟೈಮ್ ಎಲ್ಲ ಆಗ್ಬಿಡ್ಬೇಕವು. ಅಂತದೇನು ಮಾಡಿಲ್ಬೇ ನಾವ. ಹ್ಞೂನ್ರಿ ಆಂಟಿ. ಸರಿ ತಗೋರೇವ, ಅಂತದೇನು ಮಾಡಕ್ ಹೋಗ್ಬೇಡ್ರೇನೆ. ಹ್ಞೂ ನೀವು ಬಂದ್ರೇನೆ. ನಿಮಗ್ ಮಾವ ಆಗೇನ್ ಹುಡುಕಾತಾರ್ರಿ. ಮಾವರೇನ ನಿಮ್ ಜೊತೆ ಮಾತಾಡ್ಬೇಕಂತ ನೋಡೆ. ಏನ ಮತ್ತೆ ಹುಡುಕಾತಿದ್ರಾ? ಬಿಡಂಗ್ ಕಡಂಗಿಲ್ಲ ಅನ್ಸುತ್ತೆ ತಗೋ ಇವ್ರು ನನಗೆ. ಏನ್ರಿ ಗೌಡ್ರೆ, ಮತ್ತೆ ನಾವು ಮೊನ್ನೆ ಹೋಗೋದಿದ್ದು ಏನಾರ ಗೊತ್ತಾಗೈತೇನ್ರಿ? ಮತ್ತೆ ನಂಗೂ ಅದ ಗೊತ್ತಾಗತ್ತಿಲ್ಲೋ ಮಾರಾಯ. ನಮ್ಮಪ್ಪ ಒಂದು ಬೆಳಗಿಂತ ಬೆನ್ನ ಹತ್ತಿ ಬಿಟ್ಟಾನೆ, ಮಾತಾಡ್ಬೇಕು ಬಾ ಅಂತೇಳಿ. ನನಗೆ ಹೆದರಿಕೆ ಎಲ್ಲೂ ಗೊತ್ತಾಗಿತ್ತೋ ಏನೋ ಉಗೋಳ್ತಾನೋ ಅಂತೇಳಿ. ಹಂಗೇನೋ ಇಲ್ಲ ಅನಿಸ್ತದೆ ತಗೋರಿ, ಬೇರೆ ದಿನ ಮಾತಾಡಿರ್ಬೇಕು. ಅವ್ರಿಗೆ ಏನು ಹೇಳ್ತಾರ್ರಿ, ನಾವು ಯಾರಿಗೂ ಹೇಳೇ ಇಲ್ಲ. ಗೊತ್ತಿಲ್ಲ ಅನ್ಸುತ್ತೆ ತಗೋರಿ, ಸುಮ್ಮನೆ ಎದುರಿಸ್ಬೇಡ್ರಿಪ್ಪ. ಅವರು ನನಗೂ ಬೈತಾರ್ರಿ, ಸುಮ್ಮನೆ ಬಿಡಂಗಿಲ್ಲ ಅವ್ರು. ನೀವು ಹೆದರ್ಕೊಂಡ್ರಿ ಅಂದ್ರೆ ಅವ್ರಿಗೆ ಡೌಟ್ ಬರ್ತೈತಿ. ಸುಮ್ಮನೆ ಹೋಗಿ ಹೆದರ್ಕೊಂಡ್ ಬಂದ್ಬಿಡ್ರಿ. ಆಮೇಲೆ ಹೋದ್ರಾತ್ ಬಿಡಪ್ಪ, ಸ್ವಲ್ಪ ಹೆದರಿಕೆ ಐತಿ ಇನ್ನೂ ಮನಸ್ಸೊಳಗೆ. ಅದಿರ್ಲಿ ಬಿಡು, ಅಪ್ಪಾಜಿ ಜೊತೆ ನಾ ಆಮೇಲೆ ಮಾತಾಡ್ತೀನಿ. ಹೊಟ್ಟೆ ಎಷ್ಟೈತಿ ಊಟಕ್ಕೆ ಹಾಕ್ತಿರ್ನೆ. ಅಳಿ ಅಂದ್ರೆ ಎಲ್ಲರೂ ಹಂಗ ನಿಂದ್ರಿಸ್ಕೊಂಡು ಮಾತಾಡ್ಕೊಂಡು ನಿಂತೀರಿ. ಕುಂತ್ರ ಅಂದ್ರೆ ಕುಂದ್ರಿಸ್ಬೇಕು ಅವ್ರಿಗೆ. ಹಂಗ ನಿಂತ್ಕೊಂಡ ಮಾತಾಡ್ತಿರಲ್ಲ. ಅಯ್ಯೋ ಮಾದಿನ ಲಕ್ಷಣ ಮತ್ತೆ ಬಿಟ್ಟೆ ನೋಡ್ರಿ. ಬರ್ರಿ ಊಟಕ್ಕೆ ಕುಂದ್ರು ಬರ್ರಿಪ್ಪ. ನೀವೆಲ್ಲರೂ ಕುಂತು ಬಿಡ್ರೆ ನಾವು ನೀಡ್ತೀವಂತ. ನೀ ಕುಂದ್ರು ಬೇಡ, ನೀಡ್ತೀನಂತೆ. ಬೇಡವಾ, ನೀ ಕುಂದ್ರು ನಾನು ನೀಡ್ತೀನಂತ. ಅತ್ತಿ ಮಾವ ಊಟ ಮಾಡೋಣ ಬರ್ರಿ. ತಾಟಚ್ ಬಂದೆ. ಸರಿ ತಗೋರಿ, ನಡಿವ ಪಟ ನೀರು ಬಿಡೋಣ. ಓ ವಾವ್, ಆಂಟಿ ಮತ್ತು ಅತ್ತಿಯವರ ಮಸ್ತ್ ವೆರೈಟೀಸ್ ಮಾಡಿಬಿಟ್ಟಿರಲ್ಲ. ಅದ್ರಾಗ ಮತ್ತೆ ಬಾಳೆ ಎಲೆ ಊಟ. ಮಸ್ತ್ ಸ್ವರ್ಗ ಇವತ್ತು. ಬಾಳೆ ಎಲೆ ಊಟ ಅಂದ್ರಪ್ಪ ಸರ್ವ ಕೆಡವಾಗಿದೆ. ಹಂಗ ನೋಡು, ನೀ ಅಂತ ಬಂಗಾರ ಬೆಳ್ಳಿ ತಾಟ್ ಒಳಗೆ ಉಂಡ್ರು ಇದ್ರೊಳಗೆ ಸಿಗೋ ಸುಖ ಮತ್ತು ಅದ್ರೊಳಗೆ ಸಿಗಂಗಿಲ್ಲ ನೋಡಪ್ಪ ಊಟದ್ರೊಳಗೆ. 100% ಕರೆಕ್ಟ್ ಹೇಳಿದೆ ನೋಡ್ರಿ ಅತ್ತಿಯವ್ರ. ನಾವು ಎಷ್ಟೇ ಬೆಳ್ಳಿ ಬಂಗಾರ ತಾಟ್ಲೋಗಿ ಊಟ ಮಾಡಿದ್ರು ಇದ್ರೊಳಗೆ ತಿಂದಂಗೆ ಹೊಟ್ಟಿ ತುಂಬಿತಲ್ರಿ, ಅದ್ರಾಗ ಮಾತ್ರ ತುಂಬಂಗಿಲ್ರಿ. ಬಂಗಾರ ಅಂತ ಮಾತಾಡ್ಬಿಟ್ಟಿಯಲ್ಲೋ ಹಳೆಯ. ನಿಮ್ಮ ಊರಿಗೆ ಬಂದಾಗ ನೋಡ್ರಿ ಆಂಟಿ, ನಾವು ಇಷ್ಟು ವೆರೈಟಿ ಅಡಿಗೆ ನೋಡೋದು. ಇಲ್ಲ ನಮಗೆ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಸಿ ಕುಂತು ಬಿಡ್ತೀವಿ. ಹಂಗವ ನಾವು ಹಬ್ಬ ಅಂತಂದ್ರೆ ಇಷ್ಟು ಥರ ಅಡಿಗೆ ಮಾಡತ್ತೇವೆ ನಾವು. ನಮ್ಗೆ ಒಂದೇ ಥರ ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ ಮನಸ್ಸ ಬರಂಗಿಲ್ಲ. ಹಬ್ಬ ಹುಣಿವಿ ಅಂತಾಗ ಅಲ್ಲ ಮತ್ತೆ ಇಷ್ಟೆಲ್ಲ ಮಾಡೋದು. ಏನು ಬಾಕಿ ಟೈಮ್ ಮಾಡ್ಕೊಂಡು ಕುಂದಿರ್ತಾರನ? ಹಬ್ಬ ಅಂತಂದ್ರೆ ಒಂಥರ ಉಲ್ಲಾಸ. ನಮಗೆ ವರ್ಷ ಅರಿವೆ ಬರ್ತಾವು ಅಂತೇಳಿ ಇದು ನೋಡಿದ್ದು. ಮಾಡ್ರಿಪ್ಪ, ಶುರು ಮಾಡ್ರಿ, ಊಟ ಶುರು ಮಾಡ್ರಿ. ಅಡಿಮಯ್ಯ, ರಾಮ, ಸೂರಜ್, ಪ್ರೇಮ ನಾಚಿಕೆ ಪಟ್ಕೊಳ್ಳಾರ್ದ ಹೊಟ್ಟಿ ತುಂಬ ಊಟ ಮಾಡ್ರಿಪ್ಪ. ಏನಪ್ಪ ಇದ್ರಾಗ ಹೇಳ್ತಿಲ್ಲ. ಏನ್ ನಾಚಿಕೆ ಪಟ್ಕೋಬೇಡ್ರಿ ಅಪ್ಪ, ಹೊಟ್ಟಿ ತುಂಬ ಊಟ ಮಾಡ್ರಿ. ನಮ್ಮ ನಿಮ್ಮವರ ನಾಚಿಕೆ ಯಾಕೆ ಪಟ್ಕೋಬೇಕ್ರಿ? ಇದಪ್ಪ ಹಳಿಯಾಗಳು ಹೇಳೋ ಮಾತ. ನಮ್ಮ ಮನಿ ಅಂತ ಅನ್ಕೊಂತಾರಲ್ಲ ಅತ್ತಿ ಮಾವ ಮನಿನ ಚಲೋ ನೋಡೋದು. ಅಮೇಜಿಂಗ್. ವಾವ್ ಮಮ್ಮಿ, ಹೋಳಿಗೆ ಮಸ್ತ್ ಆಗ್ಯಾವ, ಮೆತ್ತಗ ಚಿತ್ರಾನ್ನ ಅದೆಲ್ಲಾನು ಚಲೋ ಆಗೈತಿ ಮಮ್ಮ. ಹೌದಲ್ವಾ? ಸರಿ ತಗೋ, ಇನ್ನೊಂದು ಹೋಳಿಗೆ ಬೇಕಂದ್ರೆ ಕೇಳ. ಆಂಟಿ, ನನಗೂ ಇನ್ನೊಂದೊಳಗೆ ಬೇಕ್ರಿ. ಸರಿ ತಗೋಪ್ಪ, ಹಾಕ್ತೇನಂತೆ. ನೀವು ಕುಂತು ಬಿಡ್ಬೇಕಿಲ್ರ ಊಟಕ್ಕೆ? ಇಲ್ಲ ರೀ ಅತ್ತಿಯವ್ರ, ನಿಮ್ಗೆಲ್ಲರಿಗೂ ನೀಡಿ ಆಮೇಲೆ ಊಟ ಮಾಡ್ತೀವಿ ನಾವು. ನೀವು ಹೊಟ್ಟೆ ತುಂಬ ಊಟ ಮಾಡ್ರಿ, ನಿಮ್ದಾದ್ಮೇಲೆ ಆಮೇಲೆ ನಾವು ಮಾಡ್ತೀವಂತ. ನಡೀತಿತ್ತು, ಕುಂದ್ರಬೇಕಿಲ್ವಾ? ಇಲ್ಲಿ ತಗೋರಿ ಅಪ್ಪಾಜಿ, ನೀವು ಊಟ ಮಾಡ್ರಿ. ಹಂಗಂಗ ಅತ್ತಿಯವರ ಮಾವಾರ ರೀ, ನಾಳೆ ಮತ್ತೆ ಹುಡುಗರು ಎಲ್ಲರೂ ಹೊಂಟಾರ್ರಿ ಊರಿಗೆ. ನಾಳೆ ನೋಡ್ರಿ, ಮತ್ತೆ ಇವತ್ತು ಸಾತಿರಲ್ಲ ಇವ್ರು. ಇನ್ನೊಂದ್ ಗಂಟೆ ಇರ್ಬೇಕಿಲ್ವಾ? ಇಲ್ಲ ರೀ, ಅಲ್ಲಿನ ಕೆಲ್ಸದ ಒತ್ತಡ ಭಾಳ ಆಗತ್ತಂತೆ. ಅಲ್ಲಿ ಇಬ್ಬರು ಅಣ್ಣರಿಗೆ ಆಗತ್ತಿಲ್ಲ ಅಂತೀರಿ, ಅದಕ್ಕೆ ಹೋಗ್ತಾರಂತವ್ರು. ಮನಿ ಎಲ್ಲ ಬಣ ಅಂತ ನೋಡಿ. ಸರಿ ತಗೋ, ಹೋಗಿ ಬರ್ರಿ. ಮತ್ತೆ ಕೆಲಸದ ಅಂತಂದ್ರೆ ಇಟ್ಕೊಳಕ್ಕೂ ಆಗಂಗಿಲ್ಲ.